ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ ಕಟ್ಟಾಗಿ ಇವತ್ತಿಗೆ 5ನೇ ದಿನ. ಇನ್ನು ದುರಸ್ತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸಮರೋಪಾದಿಯಲ್ಲಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ತನಕ ಗೇಟ್ ಕೂರಿಸುವಂತಹ ಕಾರ್ಯ ಮುಗಿದಿಲ್ಲ. ನಿನ್ನೆಯಿಂದ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದಿಂದ ತಾತ್ಕಾಲಿಕವಾಗಿ ಗೇಟ್ ಕೂರಿಸುವ ಕೆಲಸ ಆರಂಭ ಆಗಿದೆ. 4 ಬೃಹತ್ ಕ್ರೇನ್ಗಳ ಮೂಲಕ ಗೇಟ್ ಅಳವಡಿಸೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. 2ನೇ ದಿನವೂ ಭರದಿಂದ ಕಾಮಗಾರಿ ಆರಂಭ ಆಗಿದೆ. ಈ ಕುರಿತು ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಕೊಟ್ಟಿರುವ ವರದಿ ನಿಮ್ಮ ಮುಂದೆ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿ ಈಗಾಗಲೇ 5 ದಿನ ಕಳೀತಾ ಇದೆ. ಅದ್ರ ಜೊತೆಗೆ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ 30 ಟಿಎಂಸಿ ನೀರು ಹೊರಗೆ ಹೋಗಿದೆ. ಅಂದರೆ ಅದನ್ನು ಭದ್ರವಾಗಿರಿಸಲಾಗಿತ್ತು. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಆದರೆ ಗೇಟ್ ಕಿತ್ತಿದ್ರ ಭಾಗವಾಗಿ ಈಗಾಗಲೇ 30 ಟಿಎಂಸಿ ನೀರು ವ್ಯರ್ಥವಾಗಿ ಹರಿದು ಈಗಾಗಲೇ ಸಮುದ್ರವನ್ನು ಸೇರಿದೆ. ಆದರೆ ನಿನ್ನೆಯಿಂದ ತಜ್ಞರ ತಂಡದಿಂದ ಅಂದರೆ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಈಗಾಗಲೇ ಜಲಾಶಯದ ಗೇಟನ್ನು ಕೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ 4 ಬೃಹತ್ ಕ್ರೇನ್ಗಳನ್ನು ಮುಂದಿಟ್ಕೊಂಡು ಕಾರ್ಯವನ್ನು ಕೂಡ ಆರಂಭಿಸಲಾಗಿದೆ. ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದ್ರೆ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಸಂಪೂರ್ಣವಾಗಿ ಹಾಳಾಗಿದ್ದರಿಂದಾಗಿ ಒಂದೇ ಗೇಟ್ನಿಂದ ಬರೋಬ್ಬರಿ 35,000 ಕ್ಯೂಸೆಕ್ ನೀರೀಗ ಹರಿತಾ ಇದೆ. ಇದರಿಂದಾಗಿ ಅದಕ್ಕೆ ಪ್ರೆಷರ್ ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಆದರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ರು. ಅದಾದ್ಮೇಲೆ ತಜ್ಞರ ಜೊತೆ ಅದ್ರ ಜೊತೆಗೆ ಮತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಸಭೆಯನ್ನ ಮಾಡಿ ಒಂದಿಷ್ಟು ಏನು ಸ್ಕೆಚ್ ಅನ್ನ ಇಟ್ಕೊಂಡು ಯಾವ್ಯಾವ ರೀತಿಯಲ್ಲಿ ಕಾಮಗಾರಿಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗ್ರಾಫಿಕ್ಸ್ ಅನ್ನ ತಯಾರಿಸಿದ್ರು. ಅದರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಹೀಗಾಗಿ ನಿನ್ನೆಯಿಂದನೇ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದಿಂದ ಈಗಾಗಲೇ ಡ್ಯಾಮ್ನ ಗೇಟ್ ಅನ್ನ ಕೂಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಅಂದ್ರೆ 5 ಕಟ್ ಪೀಸ್ಗಳನ್ನ ಮಾಡೋದ್ರ ಮೂಲಕ ಗೇಟ್ ಅನ್ನ ತಾತ್ಕಾಲಿಕವಾಗಿ ಸಂಪೂರ್ಣ ಬಂದ್ ಮಾಡತಕ್ಕಂತ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಭಾಗವಾಗಿ 4 ಬೃಹತ್ ಕ್ರೇನ್ಗಳೀಗ ಅಂದ್ರೆ 19ನೇ ಗೇಟ್ನ ಪಕ್ಕದಲ್ಲಿ ಅಂದ್ರೆ 19ನೇ ಗೇಟ್ನ ಮೇಲ್ಭಾಗದಲ್ಲಿ ನಿಂತಿರುವಂತದ್ದು ಸಹಿತ ಗಮನಿಸಬಹುದು. ಈಗಾಗಲೇ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡದ ಜೊತೆಗೆ NDRF ಮತ್ತು SDRF ನ ಮುಳುಗು ತಜ್ಞರು ಸಹಿತ ಜೊತೆಯಾಗಲಿದ್ದಾರೆ. ಯಾಕಂದ್ರೆ ಆ ಮುಳುಗು ಅಂದ್ರೆ ಒಳಗಡೆ ಜಲಾಶಯದ ಒಳಗಡೆ ಇಳಿಬೇಕಾಗುತ್ತೆ. ಅಲ್ಲಿ ಗೇಟ್ನ ಪ್ರಮಾಣಗಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲಿಯೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗದೇ ಇರೋ ನಿಟ್ಟಿನಲ್ಲಿ ಅದನ್ನ ಗೇಟನ್ನು ಕೂಡಿಸಬೇಕಾಗಿರೋದ್ರಿಂದಾಗಿ ಅಂದ್ರೆ ಕಟ್ ಪೀಸ್ಗಳನ್ನು ಒಳಗಡೆ ಬಿಡಬೇಕಾಗತ್ತೆ. ಹೀಗಾಗಿ ನಿನ್ನೆ ಒಂದಿಷ್ಟು ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಕೂಡ ಮಾಡ್ಕೊಂಡಿದ್ರು. ಎಲ್ಲಿಯೂ ಕೂಡ ಎಲ್ಲೆಲ್ಲಿ ಆ ಚೈನ್ ಲಿಂಕ್ ಕಟ್ ಆಗಿದೆ ಮತ್ತು ಅದೆಲ್ಲಾದ್ರೂ ಬಿಡಿ ಭಾಗಗಳೇನಾದ್ರೂ ಉಳಿದಿದ್ರೆ ಅಲ್ಲಿ ಕಟ್ ಪೀಸ್ಗಳನ್ನು ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅದೆಲ್ಲವನ್ನು ಕೂಡ ಪ್ರಾರಂಭಿಕವಾಗಿ ಏನೇನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಸಹಿತ ನಿನ್ನೆ 4 ಕ್ರೇನ್ಗಳ ಮೂಲಕ ಮಾಡಿದ್ರು. ಮತ್ತೆ ಇವತ್ತು ಸಹಿತ 4 ಕ್ರೇನ್ಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಆ ಕಟ್ ಪೀಸ್ಗಳಿಂದ 5 ಕಟ್ ಪೀಸ್ಗಳನ್ನು ಕೂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ವೇಳೆಗಾಗಿ ಕಂಪ್ಲೀಟ್ ಗೇಟ್ ಕೂಡಿಸ್ತಕ್ಕಂಥ ಕೆಲಸ ಮುಕ್ತಾಗುತ್ತೆ. ಅಂದ್ರೆ ತಾತ್ಕಾಲಿಕ ಗೇಟ್ ಅನ್ನ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಆಶಾಭಾವನೆ ಇದೆ ಈ ಭಾಗದ ರೈತರಿಗೆ. ಅಂದ್ರೆ ತುಂಗಭದ್ರಾ ಜಲಾನಯನ ಭಾಗದ ರೈತರಿಗೆ ಒಂದು ಆಶಾಭಾವನೆ ಇದೆ. ಒಂದ್ ವೇಳೆ ಈ ಒಂದು ಕಟ್ ಪೀಸ್ ಅಂದ್ರೆ ತಾತ್ಕಾಲಿಕವಾಗಿ ಗೇಟ್ ಅನ್ನು ಕೂಡಿಸ್ತಕ್ಕಂಥದ್ದು ಯಶಸ್ವಿ ಆದ್ರೆ ಖಂಡಿತವಾಗಿಯೂ ಕೂಡ ನಮಗೆ 2 ಬೆಳೆಗೆ ನೀರು ಸಿಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಜಲಾನಯನ ಭಾಗದ ಜನರಿಗೆ ಕುಡಿಲಿಕ್ಕೂ ಸಹಿತ ನೀರು ಸಿಗುವಂತ ಆಶಾಭಾವನೆ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕಾರ್ಯಗಳನ್ನು ಸಹಿತ ತಜ್ಞರ ತಂಡದಿಂದ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಮಾಡಲಾಗ್ತಾ ಇದೆ. ಕ್ಯಾಮರಾಮನ್ ಲುಕ್ಮಾನ್ ಜೊತೆ ಅಮರೀಶ್ ಅಲ್ಕಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.